ಮನಸ್ಸಿಗೆ ಧ್ಯಾನ ಬೇಕು ಅನ್ನೋದು ಗೊತ್ತು, ಆದರೆ ಇದು ಹೊಸ ವರ್ಡ್ನ ಕೇಳ್ತಿರೋದು ಒಪೋನೋಪೋನೋ ಧ್ಯಾನ. ಯಾವ ವ್ಯಕ್ತಿ ನನಗೆ ತೊಂದರೆ ಮಾಡಿದ್ದಾನೆ ಎಲ್ಲ ಬರುತ್ತಿಲ್ಲ. ಈಗ ಎರಡೇ ಸರ್ ಪಾಸಿಬಿಲಿಟಿ. ಇವೆರಡರಿಂದನೇ ಇಡೀ ಜಗತ್ತು ದುಃಖದಲ್ಲಿರೋದು. ಇವೇ ಎರಡು ಕಾರಣ. 4 ಸೆಂಟೆನ್ಸ್ಗಳನ್ನು ನೀವು ಮಾಡ್ತಾ ಬರೋದು. ಒಂದು, ಐ ಆಮ್ ಸಾರಿ, ಮೊದಲನೇದು, ನನ್ನ ಕ್ಷಮಿಸು, ಪ್ಲೀಸ್ ಫರ್ಗಿವ್ ಮಿ, ಎರಡನೇ ಸೆಂಟೆನ್ಸ್, ನನ್ನ ದಯವಿಟ್ಟು ಕ್ಷಮಿಸು. ಇನ್ನೊಂದು 4 ಸೆಂಟೆನ್ಸು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡೇ ಮಾಡುತ್ತೆ. ಈಗ ನೀವು ನೋಡ್ಬೋದು ಮೂವಿ 3 Idiots, ಆ ಮೂವಿಲಿ ಆಲ್ ಈಸ್ ವೆಲ್ ಅಂತ. कितनी भी बड़ी प्रॉब्लम हो ना, उसको बोलो कोई बात नहीं चाचू, सब ठीक ठाक है, ऑल इज वेल. ಹೃದಯವನ್ನು ಇಟ್ಕೊಂಡು ಆಲ್ ಈಸ್ ವೆಲ್ ಅಂತ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಈಗ ವೀಕೆಂಡ್ ವಿತ್ ರಮೇಶ್ ನೀವು ನೋಡ್ತಿದ್ರಲ್ಲ, ಅದರಲ್ಲಿ ಅವರು ನೀವೇನಾದರೂ ಹೇಳೋದಿದೆಯಾ ಯಾರಿಗಾದರೂ, ಅಥವಾ ಯಾರ ಹತ್ರನಾದ್ರು ಕ್ಷಮೆ ಕೇಳೋದಿದೆಯಾ? ಎಲ್ಲರಿಗೂ ಇರುತ್ತೆ. ನಿಮಗೆ ಕನಸಿನಲ್ಲಿ ಆ ವ್ಯಕ್ತಿಗಳು ಬರೋದು, ಆ ಥರ ಎಲ್ಲ ಆದಾಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಮೆಮೊರಿಗಳು ಉಳ್ಕೊಂಡು ನಿಮ್ಮನ್ನು ಹಾಂಟ್ ಮಾಡ್ತಾ ಇರುತ್ತದೆ, ಗೊತ್ತಾಗ್ತಿರಲ್ಲ ನಮಗೆ. ಈಗ ಕಾನ್ಷಿಯಸ್ ಆಗಿ ನಾನು ಅನ್ಕೋಬೋದು, ನಾನೇನು ತಪ್ಪು ಮಾಡಿಲ್ಲಪ್ಪ. ಸ್ನೇಹಿತರೆ ನಮಸ್ಕಾರ. ಗೌರಿ ಶೆಕ್ಕೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶೆಕ್ಕೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಮಾಲಿನಿ ಎಸ್ ಸುತ್ತೂರ್ ಅವರು ಮೈಸೂರಿನಿಂದ ಬರ್ತಾರೆ. ಮೈಸೂರಿನ ಯೂನಿವರ್ಸಿಟಿ ಆಫ್ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಅವರು ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ಇದರ ಚೇರ್ಪರ್ಸನ್. ಸೊ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದು. ಇವತ್ತು ನಾನು ಮಾತಾಡುವಂಥದ್ದು ಒಂದು ಹೊಸ ಧ್ಯಾನದ ಬಗ್ಗೆ, ಒಪೋನೋಪೋನೋ ಅನ್ನೋ ಧ್ಯಾನದ ಬಗ್ಗೆ. ಧ್ಯಾನ ಅಂತಂದರೆ ನಮಗೆ ಯೂಶ್ವಲಿ ಪ್ರಾಣಾಯಾಮ, ಯೋಗ, ಧ್ಯಾನ ಇದೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಪೂರಕವಾದ ಅಂಶಗಳು ಮತ್ತು ನಮ್ಮ ಭಾರತದಿಂದ ಜನಿಸಲ್ಪಟ್ಟ ಒರಿಜಿನ್ ಆಗಿದ್ದು ಇಲ್ಲೇ, ನಮಗೆಲ್ಲ ಅದು ಗೊತ್ತಿರುವಂಥದ್ದು. ಮತ್ತು ನಮ್ಮ ದೇಹಕ್ಕೆ ಹೇಗೆ ವ್ಯಾಯಾಮ ಬೇಕು ಹಾಗೆ ಮನಸ್ಸಿಗೆ ಧ್ಯಾನ ಬೇಕು ಅನ್ನೋದು ಗೊತ್ತು, ಆದರೆ ಇದು ಹೊಸ ವರ್ಡ್ನ ಕೇಳ್ತಿರೋದು ಒಪೋನೋಪೋನೋ ಧ್ಯಾನ. ಏನು ಹೀಗಂದರೆ ಸರ್, ಧ್ಯಾನದಲ್ಲಿ ಒಂದು 100 ಥರ ಇದೆ. ನೀವು ಯಾವ ಒಬ್ಬ ಆಧ್ಯಾತ್ಮ ಗುರು ಅವ್ರ ಹತ್ರ ಹೋದರೆ ಅವರು ಒಂದು ಥರದ ಧ್ಯಾನವನ್ನು, ಅದರಲ್ಲಿ ಆನಾಪಾನಸತಿ ಆಗ್ಬೋದು, ಮೈಂಡ್ಫುಲ್ ಮೆಡಿಟೇಷನು, ವಿಪಾಸನಾ ಧ್ಯಾನ, ಬುದ್ಧನದ ಧ್ಯಾನನೇ ಒಂದು. ಈ ರೀತಿ ಒಂದೊಂದು ಸ್ಕೂಲ್ ಆಫ್ ಥಾಟು. ಒಬ್ಬೊಬ್ಬ ಗುರು ಹತ್ರ ಹೋದರೆ ಇಲ್ಲಿ ಏನಾಗುತ್ತೆ ಅಂದರೆ ಬ್ಲೂ ಪ್ರಿಂಟು ಒಂದೇ ಸ್ಕೀಮು. ನೀವು ನಿಮ್ಮ ಇದಕ್ಕೆ ತಕ್ಕಂಗೆ ಸ್ವಲ್ಪ ಈಗ ನೋಡಿ, ಹೋಟೆಲಲ್ಲಿ ಹೋದಾಗ ನಿಮಗೆ ಬಹಳ ಬೇಗ ಯಾವುದೋ ಒಂದು ಕರಿ ತಂದು ಕೊಡ್ತಾರೆ. ನಿಮ್ಮ ಪಕ್ಕದ ಟೇಬಲ್ ಅವರು ಇನ್ನೊಂದು ಕೇಳ್ತಾರೆ, ಅವ್ರಿಗೆ ಇನ್ನೊಂದು ತಂದು ಕೊಡ್ತಾರೆ. ಇನ್ನೊಬ್ರು ನಮ್ಗೆ ಆಶ್ಚರ್ಯ ಆಗೋದು, ಇದು ಹೆಂಗೆ ಇಷ್ಟು ಬೇಗ ಇವರು, ಅವ್ರು ಕೇಳಿದ್ರೆ ಅದೊಂದೇನೋ ಕರಿ ತಂದು ಕೊಟ್ಟರು, ಇವ್ರು ಕೇಳಿದ್ರೆ ಇದು ಹೇಗೆ ಸಾಧ್ಯ ಅಂದರೆ ಅಲ್ಲಿ ಒಂದು ಮಾಸ್ಟರ್ ಮಿಕ್ಸ್ ಇರುತ್ತಲ್ಲಿ. ಒಂದು ಮಾಸ್ಟರ್ ಮಿಕ್ಸ್ ಇರುತ್ತಲ್ಲ, ಆ ಮಿಕ್ಸ್ಗೆ ಇವ್ರೇನು ಮಾಡ್ತಾರೆ, ಇವ್ರು ಕೇಳಿದ ತರಕಾರಿಗಳ ಹಾಕಿ ಇನ್ನೊಂಚೂರು ಮಸಾಲೆ ಹಾಕಿ ತಂದು ಕೊಡೋದು. ಇಲ್ಲಿ ಧ್ಯಾನ ಅಂದಾಗ ಒಂದು ಸ್ಕೀಮ್ ಇದೆ. ಇದು ಆ ಸ್ಕೀಮ್ ಇಡೀ ಜಗತ್ತಿನಲ್ಲಿ ಎಲ್ಲರೂ ಆ ಸ್ಕೀಮ್ನೇ ಫಾಲೋ ಮಾಡೋದು. ನೀವು ಎಂಥವ್ರ ಹತ್ರ ಹೋದ್ರೂ ಅದೇನೆ. ಆದರೆ ಒಂದೊಂದು ಚೂರು ಬದಲಾವಣೆಗಳನ್ನು ಮಾಡಿಬಿಟ್ಟು ಗಾರ್ನಿಷಿಂಗ್. ಇದು ನೀವು ನಿಮ್ಮ ಹೋಟೆಲಲ್ಲಿ ನಿಮ್ಮ ಸ್ಪೆಷಾಲಿಟಿ ಏನು ಅಂದರೆ ನೀವು ಒಂದು ಚೂರು ಬದಲಾವಣೆ ಮಾಡ್ತೀರಾ, ಬೇಸದೇನೆ, ಬಟ್ ಒಂದೊಂದಷ್ಟು ಬದಲಾವಣೆಗಳನ್ನು ಮಾಡಿದಾಗ ನಿಮ್ಮದು ಸ್ಪೆಷಾಲಿಟಿ ಅದು. ಅವಾಗೇನಾಗುತ್ತೆ, ನಿಮ್ಮದು ಯಾವುದು ಸಿಂಪಲ್ ಇದೆ ಇಷ್ಟರಲ್ಲಿ. ಫೈನಲ್ ಆಗಿ ಏನು ಅಂದರೆ, ನಾನು ಬೇಕಾದಷ್ಟು, ನನಗೆ ಆಸಕ್ತಿ ಜಾಸ್ತಿ, ಬೇಕಾದಷ್ಟು ಈ ಥರದ ಆಧ್ಯಾತ್ಮಿಕತೆದ ಬಗ್ಗೆ ಸುಮಾರೆಲ್ಲ ಕೆಲವೊಂದು ವರ್ಕ್ಶಾಪ್ ಎಲ್ಲ ಹೋಗ್ತೀನಿ. 2 ದಿನ ಅಲ್ಲಿ ಮಾಡೋದು, 3ನೇ ದಿನಕ್ಕೆ ಬಿಟ್ಟೋಗುತ್ತೆ. ಮಾಡಲ್ಲ ನಾವು. ಏನಕ್ಕೆ ಅಂದರೆ ಕಾಂಪ್ಲಿಕೇಟೆಡು, ಸಿಕ್ಕಾಬಿಟ್ಟೆ ಏನೇನೋ ಪ್ರೊಸೀಜರ್ ಹೇಳಿರ್ತಾರೆ. ನೀವು ಅಷ್ಟೊತ್ತಿಗೆ ಎದ್ದೇಳಬೇಕು, ನೀರಿನ ಸ್ನಾನ ಮಾಡ್ಕೋಬೇಕು, ಈ ಥರ ಧ್ಯಾನ ಮಾಡಬೇಕು, ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಕಾಂಪ್ಲಿಕೇಟ್ ಜಾಸ್ತಿ ಆದಂಗೆ ನಾವು ಅದನ್ನು ಫಾಲೋ ಮಾಡೋದಿಲ್ಲ. ನಮಗೆ ಸಿಂಪಲ್ಲಾಗಿ ಏನಾದರೂ ಯಾರೋ ಹೇಳಿಕೊಟ್ರೆ, ನೀನು ಕೂತಲ್ಲೇ ನೀನು ಮಾಡ್ಬೋದಪ್ಪ, ನೀನು ಎಲ್ಲಿರ್ತೀಯ ಅಲ್ಲಿ ಮಾಡ್ಬೋದು, ನೀನು ಸ್ನಾನ ಮಾಡದೆ ಹೋದ್ರೂ ಮಾಡ್ಬೋದು, ನೀನು ಉಪವಾಸ ಇಲ್ಲದೆ ಹೋದ್ರೂ ಮಾಡ್ಬೋದು ಅಂತೇನಾದ್ರು ಹೇಳ್ಕೊಟ್ರೆ ಯಾರಾದರೂ ನೋಡಿ ನಾವು ಫಾಲೋ ಮಾಡ್ತೀವಿ. ಎಷ್ಟು ಗಂಟೆಗೆ ಎದ್ರೂ ಮಾಡ್ಬೋದು, ಎಷ್ಟೊತ್ತಿಗಾದ್ರೂ ಮಾಡ್ಬೋದು, ಮಲಗಬೇಕಾದ್ರೂ ಮಾಡ್ಬೋದು,
ಮಾಡ್ಬೋದು, ಆಫೀಸಲ್ಲಾದ್ರೂ ಮಾಡ್ಬೋದು. ಈ ಥರ ಇರಬೇಕು ನಮಗೆ. ರಿಸ್ಟ್ರಿಕ್ಷನ್ಗಳು ಜಾಸ್ತಿ ಆದಂಗೆ ನಾವು 4 ದಿನ ಮಾಡ್ತೀವಿ ಸಿನ್ಸಿಯರ್ ಆಗಿ, 5ನೇ ದಿನ ಅದಕ್ಕೆ ಒಂದು ಮರ್ತೇ ಹೋಗ್ಬಿಟ್ಟಿದೆ, ನನಗೆ ಎಷ್ಟೊಂದು ಕಲ್ತಿರೋದಿಲ್ಲ, ನನಗೆ ಮರ್ತೋಗಿದೆ ಏನು ಅಂತೇಳಿ. ಏಕೆಂದರೆ ಮಾಡೋದಿಲ್ಲ, ಅದು ಆಗೋದಿಲ್ಲ. ಅದು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಪ್ರಾಕ್ಟಿಕಲ್ ಆಗಿ ನಾವು ಪ್ರಾಕ್ಟಿಕ್ಯಾಲಿಟಿ ಅಂತ ನೋಡಿದಾಗ ಸಾಧ್ಯ ಇಲ್ಲ. ಆದರೆ ಈ ಒಂದು ಧ್ಯಾನ ಒಪ್ಪನೊಪ್ಪನೋ ಧ್ಯಾನ ಅನ್ನೋದು ಹವಾಯನ್ ಧ್ಯಾನ. ಇದು ಎಷ್ಟು ಸಿಂಪಲ್ ಅಂದರೆ ಇದರಲ್ಲಿ ಬಹಳ ಮುಖ್ಯವಾಗಿರೋಂಥದ್ದು ಕ್ಷಮಿಸುವುದು, ಆತ್ಮಶುದ್ಧಿ, ಎರಡೇ ಇರೋದು. ಕ್ಷಮಿಸೋದು, ಆತ್ಮಶುದ್ಧಿ ಮಾಡ್ಕೊಳ್ಳೋದು. ನೀವು ಎಷ್ಟೊತ್ತಿಗಾದರೂ ಮಾಡ್ಬೋದು, ಬ್ರಹ್ಮಿ ಮುಹೂರ್ತ ಆದರೂ ಆಗ್ಬೋದು, ಆಫೀಸಲ್ಲಾರೂ ಆಗ್ಬೋದು, ಯಾವಾಗ ಸಂದರ್ಭ ಸಮಯ ಸಿಕ್ಕುತ್ತೆ ಎಲ್ಲ ಕ್ಷಣದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಊಟ ತಿಂದಾದರೂ ಮಾಡ್ಬೋದು, ಉಪವಾಸ ಇದ್ದರೆ ನಿಮಗೆ ಬಿಟ್ಟಿದ್ದು ಎಲ್ಲ ಫ್ರೀಲಿ, ಯಾವುದೇ ಒಂದು ರಿಸ್ಟ್ರಿಕ್ಷನ್ನು ಹಾಗೆ ಹೀಗೆ ಏನೂ ಇಲ್ಲ. ವರ್ಕ್ ಅಂತೂ ಆಗೇ ಆಗುತ್ತಿದೆ. ನೀವು ಮಾಡಿದ್ರೂ ರಿಸ್ಟ್ರಿಕ್ಷನ್ ವಿತ್ ಮಾಡಿದ್ರೂ ಆಗುತ್ತೆ, ವಿತೌಟ್ ಆದರೂ ಆಗುತ್ತೆ, ಏನೇ ಆದರೂ ಇದು ವರ್ಕ್ ಆಗುತ್ತೆ. ಕ್ಷಮೆ ಆತ್ಮಶುದ್ಧಿ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವ ಕೋಪ, ನಮ್ಮಲ್ಲಿರುವ ಆತಂಕ, ನಮ್ಮಲ್ಲಿರುವ ಭಯ, ನಮ್ಮಲ್ಲಿರುವ ಅಪನಂಬಿಕೆ, ಇದೆಲ್ಲ ಉದ್ವೇಗಗಳು, ಇದು ಎಲ್ಲದನ್ನು ಕಾಮ್ ಡೌನ್ ಮಾಡಿ ನಮ್ಮನ್ನು ಆರೋಗ್ಯಕರವಾಗಿ ಇಡುವಂತಹ ಅತ್ಯಂತ ಸರಳವಾದ ವಿಧಾನವೇ ಈ ಓಪನೋಪನೋ ಧ್ಯಾನ. ಇದು ಹವಾಯನ್ ಧ್ಯಾನ, ನಮ್ದಲ್ಲ. ಇದು ಭಾರತೀಯರು, ಹವಾಯಿ ದೇಶದ ಜನಗಳು, ಈಗ ಜಾಪನೀಸ್ಗಳು ಯಾವ ಥರ ಕೆಲವೊಂದು ರಿಚುವಲ್ಸ್ ಮಾಡ್ತಾರೆ, ಆ ಥರ ಹವಾಯನ್ ಅಲ್ಲಿಯ ಜನರು ಅವರೇ ರೂಢಿಸ್ಕೊಂಡಂಥದ್ದು. ಅದನ್ನು ನೋಡಿದಾಗ ಇದು ನಮ್ಮಲ್ಲಿದೆ, ಇವೆಲ್ಲ ತುಂಬ ಸಿಮಿಲಾರಿಟೀಸು, ತುಂಬ ಕಾಮನು. ನಾವು ಹೇಳ್ತೀವಿ ಎಲ್ಲ ದೊಡ್ಡ ವ್ಯಕ್ತಿಗಳು, ಜಗದ್ಗುರುಗಳಾಗಿರ್ಬೋದು, ದೊಡ್ಡ ಸಾಧು ಸಂತರು ಎಲ್ಲರೂ ಹೇಳೋದೇನು ಅಂತಂದರೆ ಕ್ಷಮಿಸು, ಕ್ಷಮೆ ಇರಲಿ, ಪ್ರೀತಿ ತೋರಿಸು ಅಂತ ಹೇಳ್ತಾರೆ. ಪ್ರೀತಿ ತೋರಿಸು, ಕ್ಷಮಿಸು, ಅವ್ರು ಎಂಥದೇ ತಪ್ಪಾಗಿರಲಿ. ಬುದ್ಧನೂ ಅಷ್ಟೇ, ಎಂಥವರೇ ಆದರೂ ಕಟುಕಾಂಗುಲಿಮ ಎಲ್ಲರನ್ನೂ ಕ್ಷಮಿಸ್ಕೊಂಡ್ರು, ಪ್ರೀತಿ ತೋರಿಸ್ತಾ ಬಂದರು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಇದೆರಡೇ, ಆತ್ಮಶುದ್ಧಿ ಮತ್ತು ಕ್ಷಮೆ. ಹಾಗಾದರೆ ಇದನ್ನು ಯಾವ ರೀತಿ ಮಾಡೋದು, ಏನು ಇಲ್ಲಿ ಏನು ಮಾಡ್ತಾರೆ ಅವರು ಅಂತಂದರೆ 4 ಸೆಂಟೆನ್ಸು, 4 ಸೆಂಟೆನ್ಸ್ಗಳನ್ನು ನೀವು ಮಾಡ್ತಾ ಬರೋದು. ಒಂದು ಐ ಆಮ್ ಸಾರಿ, ಮೊದಲನೇದು ನನ್ನ ಕ್ಷಮಿಸು, ಪ್ಲೀಸ್ ಫರ್ಗಿವ್ ಮಿ, 2ನೇ ಸೆಂಟೆನ್ಸ್ ನನ್ನ ದಯವಿಟ್ಟು ಕ್ಷಮಿಸು, ನನ್ನನ್ನು ಕ್ಷಮಿಸು, ಪ್ಲೀಸ್ ಫರ್ಗಿವ್ ಮಿ ಅನ್ನೋದು ಇನ್ನೂ ಸ್ವಲ್ಪ ಇದಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸು. ಇನ್ನೊಂದು ಐ ಥ್ಯಾಂಕ್ ಯು, ನಾನು ನಿನಗೆ ಕೃತಜ್ಞನಾಗಿದ್ದೇನೆ, ಐ ಲವ್ ಯು. 4 ಸೆಂಟೆನ್ಸು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡೇ ಮಾಡುತ್ತೆ. ಕಾರಣ ಏನು ಅಂತಂದರೆ ಮಾಲಿಕ್ಯುಲರ್ ಲೆವೆಲಲ್ಲಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ನೋಡಿದ್ರೆ ಬೇಕಾದಷ್ಟು ಬದಲಾವಣೆಗಳನ್ನು ಈ 4 ಸೆಂಟೆನ್ಸ್ಗಳು ಮಾಡುತ್ತೆ. ಈಗ ನೀವು ನೋಡ್ಬೋದು ಒಂದು ಮೂವಿ 3 Idiots, ಆ ಮೂವಿಲಿ ಆಲ್ ಈಸ್ ವೆಲ್ ಅಂತ ಹೃದಯವನ್ನು ಇಟ್ಕೊಂಡು ಆಲ್ ಈಸ್ ವೆಲ್ ಅಂತ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ನಮಗೆ ತುಂಬ ಸ್ಟ್ರೆಸ್ ಎಲ್ಲ ಆದಾಗ ಆಲ್ ಈಸ್ ವೆಲ್ ಅಂದರೆ ಕಾಮ್ ಡೌನ್ ಆಗೋದು. ಇದು ಅದೇ ಥರ 4 ಇದು ವರ್ಡ್ಗಳನ್ನು. ಇದನ್ನು ಯಾವ ಥರ ಮಾಡೋದು ಅಂದರೆ ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ, ಕಣ್ಣು ಮುಚ್ಚಿ ಒಂಥರ ದೀರ್ಘವಾದ ಉಸಿರಾಟದ ಮಾಡಲೇಬೇಕು, ಪ್ರಾಣಾಯಾಮ. ದೀರ್ಘವಾದ ಉಸಿರು ತಗೊಂಡು ಬಿಟ್ಟು ಯಾವ ವ್ಯಕ್ತಿಗೆ ನಾವು ತೊಂದರೆ ಮಾಡಿದ್ದೀವಿ ಅಥವಾ ಯಾವ ವ್ಯಕ್ತಿ ನನಗೆ ತೊಂದರೆ ಮಾಡಿದ್ದಾನೆ ಎಲ್ಲ ಬರುತ್ತಿಲ್ಲ. ಈಗ 2 ಪಾಸಿಬಿಲಿಟಿ, ಒಂದು ನಾವು ತೊಂದರೆ ಮಾಡಿರ್ತೀವಿ, ಇಲ್ಲ ಇನ್ನೊಬ್ಬರು ನಮಗೆ ತೊಂದರೆ ಮಾಡಿರ್ತಾರೆ. ಇವೆರಡರಿಂದನೇ ಇಡೀ ಜಗತ್ತು ದುಃಖದಲ್ಲಿರೋದು. ಇವೇ 2 ಕಾರಣ. ಒಂದು, ಅವರಿಂದ ನನಗೆ ತೊಂದರೆ ಆಗಿದೆ, ಆ ತೊಂದರೆ ಅದನ್ನು ಮರೆಯೋದಕ್ಕೆ ನನಗೆ ಸಾಧ್ಯ ಆಗ್ತಾಯಿಲ್ಲ. ಎಷ್ಟೋ ವರ್ಷಗಳು ಅದನ್ನೇ ಇಟ್ಕೊಂಡು ನಾವು ಅವನು ಮರ್ತೋಗಿರ್ತಾನೆ ಪಾಪ, ನಾನು ಅದನ್ನು ಮೆಲ್ಕು ಹಾಕಿ ಏನು ಮಾಡ್ತೀನಿ, ಸದಾ ಕಾಲ 24/7 ದುಃಖದಲ್ಲಿ ನಾನು ಇರ್ತೀನಿ. ಇಲ್ಲ ನಾನು ಯಾರಿಗೋ ಅನ್ಯಾಯ ಮಾಡಿಬಿಟ್ಟಿರ್ತೀನಿ, ಅದು ನನ್ನ ಕೊರಿತಾ ಇರುತ್ತೆ ಎಲ್ಲೋ. ಅದನ್ನೇ ಆತ್ಮಶುದ್ಧಿ ಕ್ಷಮೆ ಅಂತ ಅವ್ರು ಹೇಳೋದು. ನಾನೇನು ಮಾಡ್ತೀನಿ, ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ಳೋದು, ಇಲ್ಲ ಒಂದು ನಾನು ಅವನಲ್ಲಿ ಕ್ಷಮೆ ಕೇಳೋದು, ಇಲ್ಲ ನಾನು ಅವನನ್ನು ಕ್ಷಮಿಸೋದು. 2 ತೊಂದರೆ ಅವನಿಂದ ಆಗಿರುತ್ತೆ, ಇಲ್ವಾ ನನ್ನಿಂದ ಆಗಿರುತ್ತೆ. ನನ್ನಿಂದ ಆಗಿರೋದಕ್ಕೆ ನೀನು ನನ್ನ ಕ್ಷಮಿಸು ಅಂತ ಒಂದು ಕೇಳೋದು, ಅವನನ್ನು ನಾನು ಕ್ಷಮಿಸೋದು. ಇವೆರಡನೇ ಮಾಡಬೇಕಾಗಿರೋದು. ಕಣ್ಣು ಮುಚ್ಚಿ ಈ 4 ವಾಕ್ಯಗಳನ್ನು ಆ ವ್ಯಕ್ತಿ, ಆ ಸಂದರ್ಭ ಅದನ್ನು ನೆನಪಿಗೆ ತಂದುಕೊಂಡು ಇದನ್ನು ನಾವು ಹೇಳ್ತಾ ಬರಬೇಕಾಗುತ್ತೆ. ಒಂದು, ಮೊದಲನೇದು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಥ್ಯಾಂಕ್ ಯು, ಐ ಲವ್ ಯು. ಇದನ್ನು ಮಾಡಿದಾಗ ಏನೇನು ಬದಲಾವಣೆಗಳಾಗುತ್ತೆ ಅಂತಂದರೆ ನಮ್ಮ ಮೆದುಳಿನಲ್ಲಿ ಮೊದಲನೇದಾಗಿ ಈ ನೆಗೆಟಿವ್ ಲೂಪ್ನ ನಾವು ಡೆವಲಪ್ ಮಾಡ್ಕೊಂಬಿಟ್ಟಿರ್ತೀವಿ. ಆ ವ್ಯಕ್ತಿ ಬಗ್ಗೆ, ಆ ಪರಿಸರದ ಬಗ್ಗೆ, ಆ ಇಲ್ಲಿ ಸಂದರ್ಭನೂ ತಗೋಬೋದು ನಾವು. ಒಂದು ಸಂದರ್ಭ ಆಗಲಿ, ವ್ಯಕ್ತಿ ಆಗಲಿ, ವಸ್ತು ಆಗಲಿ, ಏನೇ ಆಗಲಿ, ಒಂದು ನೆಗೆಟಿವ್ ಇದನ್ನು ಆಲ್ರೆಡಿ ನಾವು ಕ್ರಿಯೇಟ್ ಮಾಡ್ಕೊಂಬಿಟ್ಟಿರ್ತೀವಿ. ಆ ನೆಗೆಟಿವ್ ಲೂಪ್ನ ಡಿಸ್ಕನೆಕ್ಟ್ ಮಾಡ್ತಾ ಬರುತ್ತೆ. ನಾವು ಅದನ್ನು ಮನಸ್ಪೂರ್ವಕವಾಗಿ ಹೇಳ್ತಾ ಬರಬೇಕು.
ಅಂದರೆ ಸ್ವಲ್ಪ ಡೀಪಾಗಿ ನೆನೆಸ್ಕೊಂಡು ಮನ ಪರಿವರ್ತನೆ ಆಗುವ ಥರ ನಾವು ನಮ್ಮನ್ನೇ ಹೇಳ್ಕೊಳ್ತಾ ಬಂದರೆ ನಮ್ಮ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ. ಮುಂಭಾಗದ ಮೆದುಳು, ನಮ್ಮ ಹಿಂಭಾಗದ ಭಯ ಮತ್ತು ಆತಂಕವನ್ನು ಉಂಟು ಮಾಡುವ ಮೆದುಳು ಇದೆಯಲ್ಲ, ಅದು ಕಾಮ್ ಡೌನ್ ಆಗ್ತಾ ಬರುತ್ತೆ. ಎರಡು ಬಹಳ ಮುಖ್ಯವಾದ ಬದಲಾವಣೆಗಳು. ನಮ್ಮ ಅಮೆಗ್ಡೆಲ್ಲಾ ಇದೆಯಲ್ಲ, ಮುಖ್ಯವಾಗಿ ಫೈಟ್ ಆರ್ ಫ್ಲೈಟ್ ರೀಜನ್ನು, ಅದು ಕಾಮ್ ಡೌನ್ ಆಗುತ್ತೆ. ನಮ್ಮ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ನಮ್ಮ HPA ಆ್ಯಕ್ಸಿಸ್ ಇದೆಯಲ್ಲ, ಹೈಪೋಥಾಲಮಸ್ ಪಿಡ್ಯೂಟರಿ ಅಡ್ರಿನಲ್ ಆ್ಯಕ್ಸಿಸ್, ಅದು ರೀಸೆಟ್ ಆಗಿ ನಮ್ಮ ಕಾರ್ಟಿಸಾಲ್ ಲೆವೆಲ್, ಇದನ್ನು ಪ್ರಯೋಗ ಮಾಡಿ ನೋಡಿದ್ದಾರೆ. ಅವರ ಈ ಥರದ ಒಂದು ಧ್ಯಾನ ಮಾಡುವವರ ಕಾರ್ಟಿಸಾಲ್ ಲೆವೆಲ್ ಹೇಗಿದೆ ಅಂತ ನೋಡಿದ್ದಾರೆ. ಮಾಡ್ತಾ ಏನಾಗುತ್ತೆ, ಕಾರ್ಟಿಸಾಲ್ ಲೆವೆಲ್ಲು ಕಮ್ಮಿ ಆಗ್ತಾ ಬರುತ್ತೆ, ಒತ್ತಡದ ಹಾರ್ಮೋನು. ಸರ್, ಇದರಲ್ಲಿ ಎಮೋಷ್ನಲ್ ರೆಗ್ಯುಲೇಷನ್ ಆಗ್ತಾ ಬರುತ್ತೆ. ನೀವು ಕ್ಷಮೆ ಮಾಡ್ತಾ ಏನಾಗುತ್ತೆ ಅಂದರೆ ಆ ನೆಗೆಟಿವ್ ಅವರ ಬಗ್ಗೆ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ನೀವು ಕ್ಷಮಿಸ್ತಾ ಇರ್ತೀರಲ್ವಾ, ಪ್ರತಿನಿತ್ಯ ಮಾಡಬೇಕು. ಒಂದು ಸಲ ಕುತ್ಕೊಂಡು ಮಾಡಿಬಿಟ್ಟು ಸರಿಯಾಗುತ್ತೆ ಅಂದರೆ ಆಗಲ್ಲ. ಇದನ್ನು 66 ದಿನ ನಮ್ಮ ಪಾತ್ವೇಗಳು, ಮೆದುಳಿನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳಿದ್ನಲ್ಲ, ಇದು ಸರಿಯಾಗಬೇಕು ಅಂದರೆ 66 ಡೇಸ್ ತಗೊಳುತ್ತೆ ಅಂತ ನ್ಯೂರೋ ಸೈಂಟಿಸ್ಟ್ಗಳು ಹೇಳ್ತಾರೆ. ಒಂದು ದಿನಕ್ಕೆ ಬದಲಾವಣೆ ಆಗೋದಿಲ್ಲ. ಒಂದು ದಿನ ಮಾಡಿಬಿಟ್ಟು ನನಗೆ ಏನೂ ಆಗ್ತಾ ಇಲ್ಲ ಮೇಡಮ್ ಅಂತ ಅನ್ಬೇಡಿ. 66 ದಿನ ಆದರೆ ಖಂಡಿತ ಆಗಲೇಬೇಕಿದು. ಏಕೆಂದರೆ ಎವ್ರಿಥಿಂಗ್ ಈಸ್ ನ್ಯೂರೋ ಸೈನ್ಸ್ ನಾನು ಹೇಳ್ತಿರೋದು. ಹಾಗಾಗಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇಲ್ಲಿ ಎಮೋಷ್ನಲ್ ರೆಗ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಪಾಸಿಟಿವ್ ಥಿಂಕಿಂಗು ಜಾಸ್ತಿ ಆಗ್ತಾ ಬರುತ್ತೆ. ನೆಗೆಟಿವ್ ಲೂಪ್ ಬ್ರೇಕ್ ಆಗ್ತಾ ಬರುತ್ತೆ. ಅಮೆಗ್ಡೆಲ್ಲಾ ಸೈಲೆಂಟ್ ಆಗುತ್ತೆ. ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಕ್ಲಾರಿಟಿ ಸಿಗ್ತಾ ಬರುತ್ತೆ. ನನಗೆ ಆ ಸಂದರ್ಭ ಗೊತ್ತಾಗ್ಬೋದು. ಅವಾಗ ನಾನು ಯೋಚನೆ ಮಾಡ್ತೀನಿ ಇನ್ನೊಂಥರ, ಅಯ್ಯೋ ಆ ಸಂದರ್ಭದಲ್ಲಿ ಪಾಪ ಒಂದೇನೂ ತಪ್ಪಿರಲಿಲ್ಲ ಅನಿಸುತ್ತೆ, ನಾನೇ ಈ ಥರ ಏನೋ ಒಂದು ಇದು ಮಾಡಿದ್ನಲ್ಲ, ನಾನು ಇನ್ನೊಂದು ಸ್ವಲ್ಪ ಅವನ ಬಗ್ಗೆ ಹಾರ್ಶ್ ಆಗಿರಬಾರ್ದಾಗಿತ್ತು, ನಾನು ಇನ್ನೊಂದು ಸ್ವಲ್ಪ ಏನೋ ಸಾಫ್ಟ್ ಆಗ್ಬೋದು. ಈ ಥರ ನಾವು ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀವಿ. ನನ್ನದು ಒಂದು ಯಾವುದೇ ಆದರೂ ನಂದು ಒಂದು ತಪ್ಪಿರುತ್ತೆ. ಯಾವುದೇ ಒಂದು ಯಾವುದೇ ಘಟನೆ ಆಗಲಿ ಸರ್, ಅವ್ರು ಯಾವುದೋ ಎದುರಿಗಿರುವ ವ್ಯಕ್ತಿ ಆ ಥರ ರಿಯಾಕ್ಟ್ ಮಾಡ್ತಾನೆ ಅಂದರೆ ನಾನು ಏನೋ ಒಂದು ಮಾಡಿರ್ತೀನಿ, ಅವ್ನಿಗೆ ಹರ್ಟ್ ಮಾಡಿರ್ತೀನೋ, ಏನೋ ಒಂದು ಆಗಿರುತ್ತೆ. ಅಥವಾ ನನಗೆ ಅವನು ಮೋಸ ಮಾಡಿದ್ದಾನೆ ಅಂದರೆ ಅದಕ್ಕೂ ಏನೋ ಒಂದಿರುತ್ತೆ. ಸೊ ಏನಾಗುತ್ತೆ, ಒಂದು ಕ್ಲಾರಿಟಿ ಸಿಗ್ತಾ ಬರುತ್ತೆ. ನಾನು ಇನ್ನೊಂದು ಥರನೂ ಹೇಳ್ಬೋದು, ನನಗೆ ಮೋಸ ಮಾಡಿದ್ದಾನೆ ಅಂದರೆ ಅವನಿಗೆ ಏನು ಅವಶ್ಯಕತೆ ಇತ್ತು ಅವಾಗ ಗೊತ್ತಿಲ್ಲ, ಏನೋ ಇದ್ದಿರಬಹುದು. ನನ್ನ ಒಳ್ಳೆ ಸ್ನೇಹಿತ ಹಂಗೆ ಮಾಡ್ದ ಅಂತಂದರೆ ಆಯಿತು, ನಾನು ಮಾತು ಬಿಟ್ಟಿದ್ದೀನಿ, ಇನ್ನೊಂದು ಸಲ ಮಾತಾಡಿ ಕೇಳೋಣ, ಯಾಕಪ್ಪ ನೀನು ಅವಾಗ ಹಂಗೆ ಮಾಡಿದೆ, ನನಗೆ ಮೋಸ ಮಾಡಿದೆ, ಏನಕ್ಕೆ, ಅಥವಾ ನನ್ನ ಜೊತೆ ನೀನು ಮಾತಾಡ್ತಿಲ್ವಲ್ಲ, ಹೋಗಲಿ ನಾನು ಏನು ಅನ್ಯಾಯ ಮಾಡಿದ್ದೀನಿ ನಿನಗೆ, ಕ್ಲಾರಿಫೈ ಮಾಡ್ಕೊಳ್ಳೋದು. ಇದನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ನಾನು ಪ್ರತಿನಿತ್ಯ ನನಗೆ ಹಂಗೆ ಮೋಸ ಮಾಡ್ದ, ನನ್ನ ಎಂಥ ಅವನು ಜಿಗ್ರಿ ದೋಸ್ತು, ನನ್ನ ಚಡ್ಡಿ ಗೆಳೆಯ ನನ್ನ ಜೊತೆ ಮಾತಾಡ್ತಿಲ್ವಲ್ಲ, ಈ ಥರ ಎಲ್ಲ ಮಾಡೋ ಬದಲು ಕ್ಲಾರಿಟಿ, ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ, ಕ್ಷಮಿಸೋದ್ರಲ್ಲಿ ತಪ್ಪೇನಿಲ್ಲ. ಈ ಥರ ಮಾಡಿದಾಗ ಅದೆಲ್ಲ ಬ್ರೇಕ್ ಆಗುತ್ತೆ. 66 ಡೇಸು ಮಾಡಬೇಕು. ಇನ್ನೊಂದು ಬಹಳ ಮುಖ್ಯವಾದ, ಈ ಒಂದು ಧ್ಯಾನನ ನಾವು ದಿನ ಮಾಡ್ತಾ ಬಂದರೆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಒಂದಿದೆ. ಅಯ್ಯೋ ಅದು ಹೆಂಗೆ ಅಂತಂದರೆ, ನೀವು ಉದ್ಧಾರ ಆಗೋದಕ್ಕೂ ಅದೇ ಕಾರಣ, ಹಾಳಾಗೋಕ್ಕೂ ಅದೇ ಕಾರಣ. ಅದ್ರ ಕೆಲಸ ಏನು ಅಂದರೆ, ಅದು ನಿಮ್ಮನ್ನು ಸಕಾರಾತ್ಮಕ ಆಲೋಚನೆಗಾರು ತಗೊಂಡೋಗ್ಬೋದು, ನಕಾರಾತ್ಮಕತೆಗಾದರೂ ಕರ್ಕೊಂಡೋಗ್ಬೋದು. ಭಾಳ ಡೇಂಜರಸ್ ಮೋಡ್ ಅದು. ಅದಕ್ಕೋಸ್ಕರ ಓವರ್ ಥಿಂಕ್ ಮಾಡೋದು. ಅದಕ್ಕೋಸ್ಕರ ನಾನು ಇನ್ನೊಂದು ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನೋಡಿ ನಿಮಗೆ, ಏನಂತಂದರೆ ಬೆಳಗ್ಗೆ ಎದ್ದು ಕೈನ ನಾವು ನೋಡ್ಕೊಳ್ಳಿ, ಕರಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ ಅಂತ. ಏನಕ್ಕೆ ಅಂತಂದರೆ, ಬೆಳಗ್ಗೆ ಎದ್ದು ಮೊಬೈಲ್ ನೋಡಿ, ನೋಟಿಫಿಕೇಷನ್ನು, ಮೆಸೇಜ್ ಎಲ್ಲ ನೋಡಿ ಇಡೀ ದಿನ ಹಾಳು ಮಾಡ್ಕೊಳ್ಳೋ ಬದಲು ನಮ್ಮ ಮೈಂಡ್ ಡಿಫಾಲ್ಟ್ ಮೋಡ್ ನೆಟ್ವರ್ಕನ್ನು ಸೆಟ್ ಮಾಡೋದು. ನೀವು ಬೆಳಗ್ಗಿನ ದಿನ ಎದ್ದು ಒಳ್ಳೆಯದು ಆಲೋಚನೆ ಮಾಡ್ತಾ ಬಂದರೆ ಇಡೀ ದಿನ ನಿಮ್ಮ ಒಂದು ಥಿಂಕಿಂಗು ಪಾಸಿಟಿವ್ ಆಗಿರುತ್ತೆ. ಅಕಸ್ಮಾತ್ ಬೆಳಗ್ಗೆ ಎದ್ದು ನೀವು ಏನಾದರೂ ನಿಮ್ಮ ಹಳೆ ಯಾವುದೋ ಒಬ್ಬ ವೈರಿಯನ್ನು ನೀವು ನೆನಪಿಸ್ಕೊಂಬಿಟ್ರೆ ಇಡೀ ದಿನ ಹಾಳು. ಕಾರಣ ಇಂದಿಂದೆಲ್ಲ ಫ್ಲ್ಯಾಶ್ ಬ್ಯಾಕ್ ಥರ ಬರುತ್ತೆ. ಇಲ್ಲಿ ನಮ್ಮದೇ ಇದು ಮನಸ್ಸು ಕಂಟ್ರೋಲ್ ಮಾಡಬೇಕು. ನಾವು ಒಂದು ಥಾಟ್ ಬಂತು, ಈಗ ನಮಗೇನು ಬರಲ್ಲ ಅಂತಲ್ಲ, ಯಾವುದೋ ಒಂದು ನೆಗೆಟಿವ್ ಆಗಿ ಏನೋ ಒಂದು ಅವಮಾನ, ಏನೋ ಒಂದು ತೊಂದರೆಗಳು ಬರುತ್ತೆ, ತಕ್ಷಣ ನಾನು ಎಚ್ಚೆತ್ಕೋಬೇಕು. ನನಗೆ ಯಾಕೋ ಇವತ್ತು ಅದು ನೆನಪು ಬಂದು ನನ್ನ ಇಡೀ ದಿನ ಹಾಳು ಮಾಡಿಬಿಡುತ್ತೆ, ಇಲ್ಲ ಇದೆಲ್ಲ ಇದು ಸರಿ ಇಲ್ಲ, ನಾನು ಒಳ್ಳೆದನ್ನು ಯೋಚನೆ ಮಾಡೋಣ ಅಂಥೇಳಿ ಶಿಫ್ಟ್ ಆಗಬೇಕು. ನಾನು ಶಿಫ್ಟ್ ಆಗೋದು ನನ್ನ ಕೈಲೇ ಇರೋದು. ಅದನ್ನು ನಾವು ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ. ಯಾರು ಶಿಫ್ಟ್ ಆಗ್ತಾರೆ ಅವರು ಸಂತೋಷವಾಗಿರ್ತಾರೆ. ಯಾರು ಶಿಫ್ಟ್ ಆಗೋದಿಲ್ಲ ಅವರು ಸಂತೋಷವಾಗಿರಲ್ಲ, ಬೇರೆಯವ್ರನ್ನೂ ಸಂತೋಷವಾಗಿರೋಕ್ಕೆ ಅವರು ಬಿಡೋದಿಲ್ಲ. ಹಾಗಾಗಿ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ಗೆ ಓವರ್ ಥಿಂಕಿಂಗ್ ಮಾಡೋಕ್ಕೆ ಅವಾಗ ಆಗೋದಿಲ್ಲ ಅದು. ಯಾಕೆಂದರೆ ಕ್ಷಮೆ ಅಂತ ಹೇಳಿರ್ತೀರಾ, ಐ ಲವ್ ಯು ಅಂತ ಬೇರೆ ಹೇಳ್ಬಿಟ್ಟಿದ್ದೀರಾ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂದರೆ ನಿನ್ನ ನಾನು ದ್ವೇಷ ಮಾಡ್ತಾ ಇಲ್ಲ ಅಂತ ಅರ್ಥ ಅದು. ಸೊ ಏನಾಗ್ತಾ ಇದೆ, ಡಿಫಾಲ್ಟ್ ಮೋಡ್ ನೆಟ್ವರ್ಕು ಕಾಮ್ ಡೌನ್ ಆಗಿದೆ. ಇದರ ಜೊತೆಗೆ ನ್ಯೂರೋ ಟ್ರಾನ್ಸ್ಮಿಟರ್ಗಳಲ್ಲೂ ಬದಲಾವಣೆ ಆಗೇ ಆಗುತ್ತಿದ್ದು. ಸೆರೋಟೋನಿನ್ನು, ಡೋಪಮೈನು, ಆಕ್ಸಿಟಾಸಿನ್ಗಳು ಇವೆಲ್ಲ ಚೆನ್ನಾಗಿ ಬಿಡುಗಡೆ ಆಗೋಕ್ಕೆ ಆರಂಭ ಆಗುತ್ತೆ. ಜೊತೆಯಲ್ಲಿ ಗಾಬಾ ಅಂತ ಇದೆ, ಗಾಮಾ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡ್, ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರು ಶೂಟಪ್ ಆಗುತ್ತೆ.
ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಗ್ಲೂಟಮೇಟು ಕಮ್ಮಿ ಆಗ್ತಾ ಬರುತ್ತೆ. ನಾವೇನು ಮಾಡ್ಕೊತೀವಿ ಸಾಮಾನ್ಯವಾಗಿ ಯಾರು ಯಾವಾಗಲೂ ದುಃಖದಲ್ಲಿ ಇರ್ತಾರೆ ಅವರಿಗೆ ಗ್ಲೂಟಮೇಟು ಜಾಸ್ತಿ. ಗ್ಲೂಟಮೇಟ್ದು ಹೆಂಗೆ ಸ್ವಭಾವ ಅಂದರೆ ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್, ಸಣ್ಣ ವಿಚಾರ ದೊಡ್ಡದು ಮಾಡಿಬಿಡೋದು, ಅದನ್ನು ಹೈ ಡ್ರಾಮಾ ಅಂತೀವಲ್ಲ. ಸಣ್ಣ ತಪ್ಪಾಗಿರುತ್ತೆ, ಯಾರೋ ಏನೋ ಸಣ್ಣ ತಪ್ಪಾಗಿರುತ್ತೆ, ದೊಡ್ಡ ಡ್ರಾಮಾ ಮಾಡಿಬಿಡೋದು. ಹೋಟೆಲಲ್ಲೇ ನೋಡಿರ್ತೀವಿ, ಅವನು ಏನೋ ಪಾಪ ಒಂಚೂರು ಮಾಡಿರ್ತಾನೆ, ಎಲ್ಲ ಕಿರ್ಚಾಡಿ ಅಕ್ಕಪಕ್ಕದವರೆಲ್ಲ ತಿರುಗಿ ನೋಡೋಂಗೆ. ಅಥವಾ ಟ್ರಾಫಿಕಲ್ಲಿ ಏನೋ ಒಂದು ಆಯ್ತಪ್ಪ ಅವನು ಒಂಚೂರು ಮುಂದೆ ಬಂದ, ಅದಕ್ಕೆ ನೀನೇನು ಹೇಳಿ ಬಂದಿದ್ಯಾ ನೀನು ಅಲ್ಲ ಹೇಳೋದು. ಯಾವಾಗ ನಾವು ಆ ಥರ ಒಂದು ನೆಗೆಟಿವ್ ಆಗಿ ನಾವು ಇದು ಮಾಡ್ತೀವಲ್ಲ, ಏನಕ್ಕೆ ಅಂತಂದರೆ ಗ್ಲೂಟಮೇಟು ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಶೂಟಪ್ ಆಗ್ತಿರುತ್ತೆ ಅವ್ರಿಗೆ, ತಡ್ಕೊಳಕ್ಕಾಗ್ತಿರಲ್ಲ, ಸಣ್ಣ ಸಣ್ಣದು ಕಿರಿ ಆಗ್ತಿರುತ್ತೆ, ಶೂಟಪ್ ಆಗುತ್ತೆ. ಗಾಬಾ ಇದೆಯಲ್ಲ, ಗಾಮಾ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡ್ ಇನಿಬಿಟರಿ, ಅವನು ಹಿಂಗೆ ಬಂದು ಹಿಂಗೆ ಹೋದ ಅಂದರು, ನೋಡಪ್ಪ ಒಂದು ಸ್ವಲ್ಪ ಆ ಕಡೆ ಇರು, ಯಾಕೆ ಇಷ್ಟೊಂದು ಅವಸರದಲ್ಲಿದೆಯಾ, ಇದು ಈ ಟೋನ್ ಇದೆಯಲ್ಲ ಇದು ಗಾಬಾದು, ನೀನು ಬಂದಿದ್ಯಾ ಮನೆಗೆ ಅನ್ನೋದಿದೆಯಲ್ಲ ಅದು ಗ್ಲೂಟಮೇಟ್. ಕೆಲವರು ಡ್ರೈವಿಂಗ್ ಕಲಿತಾ ಇರ್ತಾರೆ, ಏನೋ ತಪ್ಪು ಮಾಡ್ತಾರೆ, ನಾವು ಕಲಿಬೇಕಾದ್ರೆ ತಪ್ಪು ಮಾಡಿರ್ತೀವಲ್ವಾ. ಬಟ್ ತುಂಬ ಜನರ ಹತ್ರ ಗಾಬಾನೇ ಇದೆ ಅಂತ ನಾನು ಅನ್ಕೋತೀನಿ ಅಲ್ವಾ. ಗಾಬಾ ಗ್ಲೂಟಮೇಟು ಎಕ್ಸೈಟೇಟರಿ ಬೈಯೋದು ಅದಿಲ್ಲ ಜಾಸ್ತಿ ಇಲ್ಲ ಗಾಬಾ ಅದು ಒಳ್ಳೇದು. ಯಾಕೆಂದ್ರೆ ನಮಗೆ ಈಗ ಇಡೀ ರಸ್ತೆನಲ್ಲಿ 100 ಜನ ಹೋಗ್ತಿರ್ತಾರೆ, ಒಬ್ಬ ಕಿರ್ಚಾಡದ ಅದು ಕಾಣುತ್ತೆ ನಮಗೆ, ಉಳಿದವರೆಲ್ಲ ಹೋಗ್ತಿರ್ತಾರಲ್ಲ ಅವ್ರಿಗೂ ಅದು ಆಗಿರುತ್ತೆ, ಎಲ್ಲರಿಗೂ ಆಗುತ್ತೆ. ಆದರೆ ನಿಮಗೆ ಆ ಎಕ್ಸೈಟೇಷನು ನಿಮ್ಮನ್ನು ಅಷ್ಟೊಂದು ಪ್ರಿಕ್ ಮಾಡಲ್ಲ, ಏಕೆಂದರೆ ನಿಮಗೆ ಗಾವ ಚೆನ್ನಾಗಿರುತ್ತೆ. ಇದು ಸ್ಟ್ರೆಸ್ ಯಾರಿಗೆ ಜಾಸ್ತಿ ಇರುತ್ತೆ ಅವ್ರಿಗೆ ಗ್ಲೂಟಮೇಟು ಹೈಪು. ಯಾರು ಶಾಂತವಾಗಿ ಮೆಡಿಟೇಷನು ಅದು ಇದು ಎಲ್ಲ ಮಾಡಿ ಸ್ವಲ್ಪ ಒಂದು ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ ಅವರಿಗೆ ಗಾಬ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಏನೇ ಒಂದು ಆದ್ರೂ ಅದೇನೋ ಅಷ್ಟೊಂದು ಒಂದು ಕಿರ್ಚಾಡಬೇಕು ಅರ್ಚಾಡಬೇಕು ಅನ್ನೋ ಮನಸ್ಥಿತಿಗೆ ತೆಗೆದುಕೊಂಡು ಹೋಗೋದಿಲ್ಲ. ಸೊ HPA ಆಕ್ಸೆಸ್ಸು ತುಂಬ ಚೆನ್ನಾಗಿ ರೆಗ್ಯುಲೇಟ್ ಆಗುತ್ತೆ, ಕಾರ್ಟಿಸಾಲು ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೆ. ಜೊತೆಯಲ್ಲಿ ಇನ್ನೊಂದು ನಿಧಾನ ಗತಿಯಲ್ಲಿ ಇದರಲ್ಲಿ ನಮ್ಮಲ್ಲಿ ಬ್ರೈನ್ ಡಿರೈವ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂದಿದೆ, ನಮ್ಮ ಮೆದುಳನ್ನು ತುಂಬ ಚೆನ್ನಾಗಿ ಇಡುವಂಥದ್ದು, ಅದು ಚೆನ್ನಾಗಿ ಉತ್ಪಾದನೆಯಾಗೋಕ್ಕೆ ಆ ಜೀನ್ಸ್ಗಳೇ ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ. ಇದನ್ನು ಮಾಡ್ತಾ NMDA ಅಂತ ಇದೆ, ಅದೇ ಆ್ಯಕ್ಟಿವೇಟ್ ಆಗುತ್ತೆ. ಅದೇ ಆ್ಯಕ್ಟಿವೇಟ್ ಆದರೆ ಕ್ರೆಬ್ ಪಾತ್ವೆ ಅಂತ ಒಂದು ಆ್ಯಕ್ಟಿವೇಟ್ ಆಗುತ್ತೆ. ಕ್ರೆಬ್ ಪ್ರೋಟೀನು ಇಂಟರ್ನು, ಏಕೆಂದರೆ ನಾನು ಟೆಕ್ನಿಕಲ್ ಟರ್ಮಿನಾಲಜಿ ಹೇಳಲೇಬೇಕು, ಇದು ಸೈನ್ಸ್ ಆಗಿರೋದ್ರಿಂದ ಕೆಲವ್ರು ಸಲ ವೀಡಿಯೋದಲ್ಲಿ ಅವರು ಹಾಕಿರ್ತಾರೆ, ಮೇಡಮ್ ತುಂಬ ಅದನ್ನು ಹೇಳಿದ್ರೆ ನಾನಂದರೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ಎಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ, ಇದೆಲ್ಲ ನಡೆಯುತ್ತೆ. ಸಿಂಪಲ್ಲಾಗಿ ನೀವು ನಾನು 4 ವಾಕ್ಯಗಳು ಹೇಳಿದ್ನಲ್ಲ ಅಷ್ಟು ಮಾತ್ರ ಜ್ಞಾಪಕದಲ್ಲಿ ಇಟ್ಕೊಂಡು 66 ದಿನ ಮಾಡಿ ಸಾಕು ಅಷ್ಟೇ. ಇದೆಲ್ಲ ನಾನು ಸೈಂಟಿಫಿಕ್ಕಾಗಿ ಏನೇನು ನಮ್ಮ ದೇಹದಲ್ಲಿ ಬದಲಾವಣೆಗಳಾಗುತ್ತೆ ಅಂತ ಇದೆಯಲ್ಲ ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಆಮೇಲೆ ಇದು ಬ್ರೈನ್ ಡಿರೈವ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಚೆನ್ನಾಗಿ ಬಿಡುಗಡೆ ಆದಾಗ ಡೆಂಡ್ರೈಟ್ಸ್ಗಳಂತ ಇರುತ್ತೆ ನಮ್ಮ ಈ ನರಕೋಶಗಳಲ್ಲಿ, ಸಿನಾಪ್ಸಿಸ್ ಅಂತ, ನ್ಯೂರೋಪ್ಲಾಸ್ಟಿಸಿಟಿ ತುಂಬ ಚೆನ್ನಾಗಿ ಎಲ್ಲದೂ ಆಗೋಂಥದ್ದು. ಸಿನಾಪ್ಟಿಕ್ ಅಂದರೆ ನಾವು ರಿಸೀವ್ ಮಾಡ್ಕೊಳ್ಳೋದು, ಗಮನ ಚೆನ್ನಾಗಿ ಕೊಡೋದು, ಮೆಮೊರಿಲಿ ಇಟ್ಕೊಳ್ಳೋದು, ಅದು ಸಿನಾಪ್ಟಿಕ್ ಇದರದು. ಅದರ ಜೊತೆಯಲ್ಲಿ ಡೆಂಡ್ರೈಟ್ಸ್ಗಳಿರುತ್ತೆ, ನರಕೋಶ ಬ್ರ್ಯಾಂಚ್ಗಳಿರುತ್ತೆ, ಅವೆಲ್ಲ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಲವಲವಿಕೆ, ಚಟುವಟಿಕೆ, ಸಂತೋಷ, ಹುಮ್ಮಸ್ಸು, ಇದೆಲ್ಲ ನಮ್ಗೆ ಏನು ಒಳ್ಳೆಯದು ಅಂತ ಅಂತೀವಿ ಅದೆಲ್ಲ ಬರೋದಕ್ಕೆ ಇದು ಮುಖ್ಯ ಕಾರಣ. ಇದರ ಜೊತೆಯಲ್ಲಿ 3 ಮುಖ್ಯವಾದ ಬದಲಾವಣೆಗಳು ಆಗುತ್ತೆ ಇಲ್ಲಿ ನಾವು ಈ ಓಪನ್ ಮಾಡಿದಾಗ. ಒಂದು ಮೈಂಡ್ಫುಲ್ ಮೆಡಿಟೇಷನ್ ಆಯಿತು, ವಿತ್ ಮೈಂಡ್ ಇದು ಮಾಡ್ತೀವಿ. ಆಮೇಲೆ ಫರ್ಗಿವ್ ಟೆಕ್ನಿಕ್ ಅದನ್ನು ಒಂದು ಬಳಕೆ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಅದನ್ನು ಈ ಫರ್ಗಿವ್ನೆಸ್ ಅದನ್ನ ಕ್ಷಮಿಸ್ತಾ ಇದ್ದೀವಿ. ಇನ್ನೊಂದು ಪಾಸಿಟಿವ್ ಅಫರ್ಮೇಷನ್ ಕೊಡ್ತಾ ಇದ್ದೀವಿ. ಒಂದು ಕ್ಷಮಿಸೋದು, ಇನ್ನೊಂದು ಪಾಸಿಟಿವ್ ಅಫರ್ಮೇಷನು, ಲವ್ ಯು ಅಂತ ಇದೆಯಲ್ಲ ಅದು ಥ್ಯಾಂಕ್ ಯು ಎಲ್ಲ ಇದೆಯಲ್ಲ, ಥ್ಯಾಂಕ್ ಯು ಇದೆಲ್ಲ ಪಾಸಿಟಿವ್ ಅಫರ್ಮೇಷನ್. 3 ಟೆಕ್ನಿಕ್ಗಳನ್ನು ಅವರು ಜಾಯಿನ್ ಮಾಡಿದ್ದಾರೆ. ನಾವು ಮೊದಲೆಲ್ಲ ಈ ಧ್ಯಾನ ಅಂದಾಗ ಬರೀ ನಾವು ಉಸಿರಾಟವನ್ನು ಗಮನ ಕೊಡ್ತೀವಿ. ನಾನು ಬಹಳ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದರಲ್ಲಿ ಮುಖ್ಯವಾಗಿ ಒತ್ತಡದ ನಿರ್ವಹಣೆ, ಕಾರ್ಟಿಸಾಲ್ ಪ್ರಮಾಣ ದೇಹದಲ್ಲಿ ಕಡಿಮೆ ಆಗಬೇಕು ಅಂತಂದರೆ ನೀವು ಕ್ಷಮಾಗುಣ ಇಟ್ಕೋಬೇಕು, ಥ್ಯಾಂಕ್ ಮಾಡಬೇಕು. ಆಮೇಲೆ ನಾವು ಒಂದು ಅಪ್ರಿಸಿಯೇಷನ್ನು ಇದೆಲ್ಲ ಮಾಡಿದಾಗ ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಸೆರೋಟೋನಿನ್, ಡೋಪಮೈನ್, ಆಕ್ಸಿಟಾಸಿನ್, ಎಂಡಾರ್ಫಿನ್, ಮೆಲಟೋನಿನ್ ಇದೆಲ್ಲ ಮಾಡಿದಾಗ ಚೆನ್ನಾಗಿ ನಿದ್ದೆ ಬರುತ್ತೆ. ಅವಾಗೇನಾಗುತ್ತೆ, ನಾವು ಕ್ಷಮಿಸಿದಾಗ ಒಂದು ಹೊರೆ ಇರುತ್ತೆ ನೋಡಿ, ಅದು ಅವತ್ತು ಇಳಿಸ್ದಂಗೆ ನಮಗೆ. ಈಗ ವೀಕೆಂಡ್ ವಿತ್ ರಮೇಶ್ ನೀವು ನೋಡ್ತಿದ್ರಲ್ಲ, ಅದರಲ್ಲಿ ಅವರು ನೀವೇನಾದರೂ ಹೇಳೋದಿದೆಯಾ ಯಾರಿಗಾದರೂ, ಅಥವಾ ಯಾರ ಹತ್ರನಾದ್ರು ಕ್ಷಮೆ ಕೇಳೋದಿದೆಯಾ, ಅವಾಗ ಕೇಳದೇ ಇದ್ದಿದ್ದು ಅಂತ ಒಂದಷ್ಟು ಜನಕ್ಕೆ ಕೇಳಿದ್ದಾರೆ ಅವರು. ಏನಾದ್ರು ಹೇಳಬೇಕಾಗಿತ್ತ ಯಾರಿಗಾರು, ಅದೇನಾದ್ರು ಉಳ್ಕೊಂಬಿಟ್ಟಿದ್ಯಾ ಅಂದಾಗ ಎಲ್ಲರಿಗೂ ಇರುತ್ತೆ. ಯಾರ ಹತ್ರನೋ ಒಂದು ಕ್ಷಮೆ ಕೇಳೋದು ಉಳ್ಕೊಂಡಿರ್ಬೋದು, ಅಥವಾ ಯಾರ ಹತ್ರನೋ ಒಂದು
ಅವ್ರನ್ನ ನಾವು ಕ್ಷಮಿಸೋದು, ನಾವು ಕ್ಷಮೆ ಕೇಳೋದು ಎರಡೂ ಉಳ್ಕೊಂಡಿರ್ಬೋದು. ಈಗ ಆ ವ್ಯಕ್ತಿ ನಮಗೆ ಇಲ್ಲದೆ ಇರ್ಬೋದು, ಅವರು ಮರಣ ಹೊಂದಿದ್ದಾರೆ, ಇಲ್ಲ, ಬಟ್ ಅದು ಕೊರಿತಾ ಇರುತ್ತೆ ಒಳಗಡೆ. ಆವಾಗ ಈ ಓಪನ್ ಮಾಡ್ಬೋದು, ನನ್ನ ಕ್ಷಮಿಸಿ, ಪ್ಲೀಸ್ ಫರ್ಗಿವ್ ಮೀ ಅಂತ, ಥ್ಯಾಂಕ್ ಯು ನೀವೇನು ಕೊಟ್ಟಿದ್ದೀರಾ ಅದಕ್ಕೆ. ಅಥವಾ ಈಗ ಅವ್ರಿಗೆ ಮುಖ ತೋರ್ಸೋಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ಳಿ, ನಮಗೆ ಎಷ್ಟೋ ದಿನ ಆಗೋಗಿದೆ, ಬಟ್ ಎಲ್ಲೋ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಉಳ್ಕೊಂಬಿಡುತ್ತಿದೆ. ಈಗ ನೋಡಿ, ನಿದ್ರೆಯಲ್ಲಿ ನಿಮಗೆ ಕನಸಿನಲ್ಲಿ ಆ ವ್ಯಕ್ತಿಗಳು ಬರೋದು, ಆ ಥರ ಎಲ್ಲ ಆದಾಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಮೆಮೊರಿಗಳು ಉಳ್ಕೊಂಡು ನಿಮ್ಮನ್ನು ಹಾಂಟ್ ಮಾಡ್ತಾ ಇರುತ್ತದೆ, ಗೊತ್ತಾಗ್ತಿರಲ್ಲ ನಮಗೆ. ಈಗ ಕಾನ್ಷಿಯಸ್ ಆಗಿ ನಾನು ಅನ್ಕೋಬೋದು, ನಾನೇನು ತಪ್ಪು ಮಾಡಿಲ್ಲಪ್ಪ, ನಾನು ಯಾಕೆ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ನಾನು ಕಾನ್ಷಿಯಸ್ ಆಗಿ ಹೇಳ್ತೀನಿ. ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಿರುತ್ತೆ ನಾನು ಮಾಡಿರೋ ತಪ್ಪು. ಈಗ ನಾವು ಹೇಳ್ತೀವಿ ನೋಡಿ, ಅವರು ಅಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದ್ದಾರಪ್ಪ ಅವರು ಅಂತಂದರೆ ಖಂಡಿತ ಇರೋಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಅವನು ಏನೇ ಜಸ್ಟಿಫೈ ಮಾಡ್ಕೊತಾನೆ. ಈಗ ಕಳ್ಳತನ ಮಾಡೋದಕ್ಕೆ ಜಸ್ಟಿಫೈ ಮಾಡ್ಕೊತಾನವನು, ಆದರೆ ಕಳ್ಳತನ ಮಾಡಿದ್ದೀನಿ ಅನ್ನೋದು ಅವನು ಮೈಂಡ್ ಗೊತ್ತಿರುತ್ತದು, ಒಳಗಡೆ ಖಂಡಿತ ಗೊತ್ತಿರುತ್ತೆ ಕಳ್ಳತನ ಮಾಡಿದ್ದೀನಿ ಅಂತ. ಹೊರಗಡೆ ನನಗೆ ಹಸುವಾಗಿತ್ತು, ನಾನು ಅದು ಕಳ್ಳತನ ಮಾಡಿದ್ದೆ ಅನ್ಬೋದು, ನನಗೆ ನೀಡಿತ್ತು ಅನ್ಬೋದು. ಈಗೆಲ್ಲ ನಾವೇನು ಕರಪ್ಟ್ ಜನ ಅಂತೀವಲ್ಲ, ಖಂಡಿತವಾಗ್ಲೂ ಗೊತ್ತಿರುತ್ತೆ, ಖಂಡಿತವಾಗ್ಲೂ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದ್ದೇ ಇರುತ್ತದೆ. ಹಾಗಾಗಿ ನೋಡಿ, ಬಹಳಷ್ಟು ಜನ ಅವರು ಎಂಥ ಪ್ಯಾಲೇಸಲ್ಲಿರ್ಬೋದು, ಎಂಥ ಚಿನ್ನದ್ದೇ ಮಂಚ ಇರ್ಬೋದು, ನಿದ್ರೆ ಬರಲ್ಲ, ಇನ್ಸೋಮ್ನಿಯಾ ಇರುತ್ತೆ, ಬೇಕಾದಷ್ಟು ತೊಂದರೆಗಳಿರುತ್ತೆ. ಕಾರಣ ಸಬ್ಕಾನ್ಷಿಯಸ್ ಮೈಂಡು, ಹೊರಗಡೆ ಮೈಂಡು ಲಾಜಿಕ್ ಮೈಂಡ್, ಅದು ಲಾಜಿಕ್ಕು ಕೊಡ್ತಾ ಇರುತ್ತದೆ, ಅಂದರೆ ಸಮಜಾಯಿಷಿ ಕೊಡ್ತಿರುತ್ತೆ. ಈಗ ನನ್ನ ತಪ್ಪನ್ನ ಈಗ ನೀವು ಕೇಳಿ ಯಾರನ್ನಾರು, ಅವ್ರು ತಪ್ಪು ಅಂತ ಕೆಲವರು ಒಪ್ಕೊಳ್ಳೋದೇ ಇಲ್ಲ, ಸಮಜಾಯಿಷಿ ಕೊಡ್ತಾರೆ, ನಾನು ಮಾಡಿದ್ದೇ ಸರಿ ಅಂತಾರೆ. ತಪ್ಪು ಅಂತ ಅಂದ್ರೂ ಅವರು ರೆಡಿ ಇರೋದಿಲ್ಲ ಅದನ್ನು. ಆದರೆ ಅವರ ಸಬ್ಕಾನ್ಷಿಯಸ್ ಮೈಂಡ್ ಮಾತ್ರ ಅದು ಮೆಮೊರಿಲಿ, ಅದಕ್ಕೆ ನಿದ್ರೆ ಅಥವಾ ಕನಸಿನಲ್ಲಿ ಬರೋ ಅಂಥದ್ದು. ಇದನ್ನು ಮಾಡಿದಾಗ ಏನಾಗುತ್ತೆ, ಅದೆಲ್ಲ ನಮ್ಮ ಮನೋದೈಹಿಕ ಕಾಯಿಲೆಗಳು ಏನಿರುತ್ತೆ, ಇನ್ಸೋಮ್ನಿಯಾ ಆಗ್ಬೋದು, ಕೆಲವು ಸಲ ಸಿವಿಯರ್ ಹೆಡೇಕ್ ಬರ್ತಾ ಇರುತ್ತೆ, ಕೆಲವರಿಗೆ ಆಸ್ತಮಾ ಅಗ್ರಿವೇಟ್ ಆಗ್ತಾ ಇರ್ಬೋದು, ಕೆಲವರಿಗೆ ಹೊಟ್ಟೆ ನೋವು, ಏನು ರೀಸನ್ ಇಲ್ಲ, ಎಲ್ಲ ಟೆಸ್ಟ್ ಮಾಡ್ತಾರೆ, ಏನೇ ಮಾಡಿದ್ರೂ ಚೆನ್ನಾಗೇ ಇದೆ, ಎಲ್ಲ ಪರ್ಫೆಕ್ಟ್, ಎಲ್ಲ ರೇಂಜಲ್ಲಿದೆ, ಆದರೂ ಇವರಿಗೆ ಮೈಕೈ ನೋವು, ಸುಸ್ತು, ಸಂಕಟ ಇವೆಲ್ಲ ಹಾಗೇ ಇರುತ್ತೆ. ಕಾರಣ ಒಳಗಡೆ ಅದು ಕಾಡ್ತಾ ಇರುತ್ತೆ. ಸೊ ಎಲ್ಲ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನಾನು ಏನು ಹೇಳಿದೆ, ಮನೋದೈಹಿಕ ಕಾಯಿಲೆ, ಎಲ್ಲದಕ್ಕೂ ಪ್ರಯತ್ನ ಪಡ್ಬೋದು. 66 ಡೇಸ್ ಮಾಡಿದಾಗ ಖಂಡಿತ ಇದರಲ್ಲಿ ಒಂದು ಒಳ್ಳೆಯ ಎಫೆಕ್ಟನ್ನು ನಾವು ನೋಡ್ತೀವಿ. ಕಾರಣ ಸಂಪೂರ್ಣವಾಗಿ ನಾವು ಇಲ್ಲಿ ಹ್ಯಾಕ್ ಮಾಡ್ತಾ ಇದ್ದೀವಿ ನಮ್ಮ ಮೆದುಳಿನಲ್ಲಿರುವ ಪಾತ್ವೇಗಳನ್ನು, ನ್ಯೂರೋ ಟ್ರಾನ್ಸ್ಮಿಟರ್ಗಳನ್ನು, ಪ್ರೋಟೀನ್ಗಳನ್ನು, ಅಲ್ಲಿರುವ ಎಂಜೈಮ್ಗಳನ್ನು ಹ್ಯಾಕ್ ಮಾಡೋ ಅಂಥದ್ದು. ಎಸ್. ಸೊ ನೋಡಿ, ಇದರಲ್ಲಿ ಅಂದರೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಅಥವಾ ಥ್ಯಾಂಕ್ ಯು, ಐ ಲವ್ ಯು, ಇದು ಅಂದರೆ ನನ್ನ ಮತ್ತು ಇನ್ನೊಬ್ಬ ವ್ಯಕ್ತಿಯ ಮಧ್ಯದ ಸಂಬಂಧ ಏನಿದೆ ಅಲ್ವಾ, ವಿಷಮ ಸ್ಥಿತಿಗೆ ಹೋಗಿದೆ ಅಲ್ವಾ, ಅದು ನನ್ನ ಕಾರಣ ಇರ್ಬೋದು, ಅವನ ಕಾರಣ ಇರ್ಬೋದು. ಬಟ್ ನಾನು ಅದನ್ನು ಮನಸ್ಸೊಳಗಡೆ ಇಟ್ಕೊಂಡ್ರೆ ಅದು ಡ್ಯಾಮೇಜ್ ಆಗೋದು ನನಗೆ. ನಾನು ಅವನು ಕ್ಷಮಿಸಲಿಲ್ಲ ಅಂತಂದರೆ ಅದು ನನ್ನನ್ನೇ ಡ್ಯಾಮೇಜ್ ಮಾಡುತ್ತೆ. ಖಂಡಿತ ಇದು ನಾನು ಬಹಳಷ್ಟು ಜನ ಕೇಳ್ತೀನಿ, ಅವ್ರು ಎಷ್ಟಾರು ಅನ್ಯಾಯ ಮಾಡಿರಲಿ. ಈಗ ಇದು ನಾವು ಮುಖ್ಯವಾಗಿ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ ನೋಡಿ, ಎಷ್ಟು ಸಾಧಿಸ್ತಾರೆ ಅಂದರೆ ಅವರು ಮಕ್ಳುಗಳ ಹತ್ರ, ಆಯಿತು ಮಕ್ಳುಗಳು ತಪ್ಪು ಮಾಡಿಬಿಟ್ಟಿರ್ತಾರೆ, ನಾನು ಮಕ್ಕಳು ಪರ ಇರಲ್ಲ. ಕೆಲವರು ಎಷ್ಟು ಇರ್ತಾರೆ ಅಂದರೆ, ಏನೇ ಆದರೂ ನನ್ನ ಮಗನ ಮುಖನೇ ನಾನು ನೋಡಲ್ಲ, ಅವ್ನು ತಪ್ಪು ಮಾಡಿದ್ದಾನೆ, ಈಗ ಅವನು ಬೇರೆ ಯಾವುದೋ ಜಾತಿಯವ್ರನ್ನ ಮದುವೆ ಆಗೋಗಿರ್ತಾನೆ, ಮನೆಗೆ ಸೇರಿಸಲ್ಲ. ಎಷ್ಟು ಮಕ್ಕಳು ಮೊಮ್ಮಕ್ಕಳು ದೊಡ್ಡವರಾದ್ರೂ ಇವ್ರುಗಳಿಗೆ ಕೋಪ, ಮಗ ನನ್ನ ಇಷ್ಟ ವಿರುದ್ಧವಾಗಿ ಯಾರೋ ಒಬ್ರು ಮೊಮ್ಮಕ್ಕಳಾದ ತಕ್ಷಣ ತಂದೆ ತಾಯಿಗಳು ಬದಲಾಗ್ತಾರೆ, ಕೆಲವರು ಆಗೋದು ಇಲ್ಲ ಅಂಥವ್ರು ಅಲ್ಲ. ಈಗ ಇದರಿಂದ ಅವರು ಸಂತೋಷವಾಗಿ, ಅವ್ರಿಗೂ ನೋವು ಇರುತ್ತೆ, ನಮ್ಮ ಅಪ್ಪ ಅಮ್ಮನನ್ನು ಸೇರಿಸ್ಕೊಳ್ಳಲಿಲ್ಲ ಅನ್ನೋ ನೋವು ಇರಬಹುದು. ಆದ್ರೂ ಎಲ್ಲೋ ಒಂದು ಕಡೆ ಮರೆತು ಸಂಸಾರದಲ್ಲಿ ಪ್ರತಿನಿತ್ಯ ನಿನಗೆ ವಯಸ್ಸಾಗಿದೆ, ಕೂತ್ಕೊಂಡಿರ್ತೀಯ, ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಹೋಗುತ್ತೆ, ನೀನು ನಿನ್ನ ಮಗನನ್ನು ಸಾಕಿದ್ದು ಮಗಳನ್ನು ಸಾಕಿದೇ ಬರ್ತಿರುತ್ತೆ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನಾನು ಎಷ್ಟು ಕಷ್ಟಪಟ್ಟೆ, ಬಿಟ್ಟೋದ್ಲು, ಬೇರೆ ಜಾತಿಯವ್ರನ್ನ ಮದುವೆ ಆದ್ಲು, ಹಾಗೆ ಅಂದರೆ ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಇದು ಈ ಥರನಾರು ಆಗ್ಬೋದು, ಅಥವಾ ಮಗ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳದೆ ಇರೋದು, ಇದೆಲ್ಲ ಕ್ಷಮಿಸ್ಬೋದಲ್ವ, ಅವ್ರನ್ನ ಕ್ಷಮಿಸಿ ಕರಿಬೋದಲ್ವ, ಯಾಕೆ ಮಾಡಬಾರ್ದು ಈಗೋ ಪ್ರಾಬ್ಲಮಲ್ಲಿ. ಹಾಗಾಗಿ ಎಂಥವನಿಗೆ ಆದರೂ ಜಗತ್ತಲ್ಲಿ ಕ್ಷಮಿಸಲಾರದೇ ಇರುವ ತಪ್ಪು ಏನೂ ಇಲ್ಲ. ಎಲ್ಲ ತಪ್ಪುಗಳಿಗೂ ಎಲ್ಲೋ ಒಂದು ಕಡೆ ಪಶ್ಚಾತ್ತಾಪ ಆಗಿರಬೇಕು, ಅವ್ರಿಗೆ ಕ್ಷಮಿಸ್ಬೋದು ನಾವು, ಅವ್ರಿಗೆ ಅರಿವಾಗಿರಬೇಕು, ಅವನಿಗೆ ಗೊತ್ತಾಗಿದೆ ನಾನು ಮಾಡಿ ತಪ್ಪು ಅಂತ ಅವನ ಮನಸ್ಸಿಗೆ ಯಾವಾಗ ಬಂತು ಆವಾಗ ಆತ ಕ್ಷಮೆಗೆ ಅರ್ಹ. ನಾವು ಈಗ ಆ ವ್ಯಕ್ತಿ ನಮ್ಮ ಎದುರಿಗಿಲ್ಲ ಅಂತಂದರೆ ನಾನು ಯಾಕೆ ಒದ್ದಾಡಬೇಕು, ಕ್ಷಮಿಸೋಣ ಅವನ್ನ, ಅವನಿಗೆ ಗೊತ್ತಾಗಿದೆಯಾ ಇಲ್ವ, ನಾನು ಕ್ಷಮಿಸಿ ನಾನು ಆರಾಮಾಗಿರ್ಬೋದಲ್ವ. ಭಾಳಷ್ಟು ಜನ ಇದು ಮಾಡ್ತಾರೆ, ಅವ್ರು ಚೆನ್ನಾಗಿರಬೇಕು ಅಂದರೆ. ಮತ್ತು ವಯಸ್ಸಾದಂಗೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಈ ಒಂದು ಮಾನಸಿಕ ಚಿಂತೆಯಿಂದ
ಅವರ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಗಳು ಜಾಸ್ತಿ ವರ್ಸನ್ ಆಗ್ತಾ ಬರುತ್ತದೆ. ಸೊ ನೀವು ಚೆನ್ನಾಗಿರ್ಬೇಕಾ ಫೈನಲಿ ಕ್ಷಮಿಸ್ಬಿಡಿ, ಏನಾದರೂ ಆಗಿರಲಿ. ಅವನ ಎದುರುಗಡೆ ನೀವೇನು ಹೇಳಿ ಅಂತ ಹೇಳ್ತಾ ಇಲ್ಲ ನಾನು. ಅವ್ರ ಹತ್ರ ಹೋಗ್ಬಿಟ್ಟು ನೀವು ನನ್ನ ಕ್ಷಮಿಸಿ ಅಂತ ಹೇಳೋದು ಬೇಡ. ನೀವೇ ಕೂತ್ಕೊಂಡು ಒಪೋನೊಪೋನೋ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಅದ್ಭುತಗಳೇ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಆಮೇಲೆ ಅದನ್ನು ಕ್ಷಮಿಸಿದನಂತ ನೀವು ಯಾವಾಗ ಅನ್ಕೋತಿರೋ ಅದು ನನ್ನ ಪ್ರಕಾರ ಟೆಲಿಪತಿ ಮೂಲಕ ಅವನಿಗೂ ಗೊತ್ತಾಗುತ್ತೆ. ಅವನು ಫೋನ್ ಮಾಡ್ತಾನೆ, ಅವನು ಅಥವಾ ಅವಳು ಫೋನ್ ಮಾಡ್ತಾಳೆ. ಅಥವಾ ನೀವು ಫೋನ್ ಮಾಡಿದಾಗ ಗೊತ್ತಾಗುತ್ತೆ ನಮ್ಮಪ್ಪ ಬೇರೆ ಆಗಿದ್ದಾರೆ, ನನ್ನ ಮನೆಗೆ ಬರ್ಬೋದು ಅಂತ ಅನ್ಸುತ್ತೆ. ಅವಳು ಬರ್ತಾಳೆ ಅಥವಾ ಅವ್ನು ಬರ್ತಾನೆ, ಮತ್ತೆ ಎಲ್ಲ ಮೊದಲಿನ ಥರ. ಇದು ಬೇಕಾದಷ್ಟು ವಿಚಾರಗಳಿಗೆ ಆಸ್ತಿ ಆಗ್ಬೋದು ಅಥವಾ ಈ ಥರದ ಬೇರೆ ವಿವಾಹ ಆಗಿರ್ಬೋದು. ಅವ್ರ ಒಪ್ಪಿಗೆ ಇಲ್ಲದೆ ಏನೋ ಕೆಲಸ ಮಾಡಿರ್ಬೋದು, ಅವ್ರಿಗೇನೋ ಒಂದು ಆಸೆ ಇರುತ್ತೆ, ಇವ್ರೇನೋ ಮಾಡ್ತಾರೆ, ಎಲ್ಲ ನಡೆದಿರುತ್ತಿದ್ದು. ಕ್ಷಮಿಸ್ಬೇಕು ದೊಡ್ಡವರಾಗಿ. ನಮ್ಮ ಕರ್ತವ್ಯ, ಈಗ ನನ್ನ ಮಗ ಎಷ್ಟೇ ತಪ್ಪು ಮಾಡಿದ್ರು ನಾನು ಕ್ಷಮಿಸ್ದೆ ಹಠ ಮಾಡೋಕ್ಕಾಗಲ್ಲ, ಕ್ಷಮಿಸ್ಬೇಕಾಗುತ್ತೆ ನಾನು. ಏನಕ್ಕೆ ಅಂತಂದರೆ ಅದರಿಂದ ನನಗೂ ಫಸ್ಟ್ ನನಗನುಕೂಲ. ಆಮೇಲೆ ಅವ್ರಿಗೂ ನೋಡೋದು, ನಮ್ಮ ಅಪ್ಪ ಅಮ್ಮ ಇಷ್ಟೆಲ್ಲ ತಪ್ಪು ಮಾಡಿದ್ರು ನನ್ನ ಒಪ್ಕೊಂಡಿದ್ದಾರೆ ಅಂದಾಗ ಅವ್ರ ಮನಸ್ಸಲ್ಲೂ ಒಂದು ಪರಿವರ್ತನೆ ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ಬೋದು. ಎಸ್, ಸೊ ಅದು ಒಪೋನೊಪೋನೋ ಧ್ಯಾನ. ಅದರ ಬಗ್ಗೆ ಹೇಳಿದಂಥ ಮೇಡಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮೇಡಮ್ ತುಂಬ ಥ್ಯಾಂಕ್ಸ್. ಮತ್ತು ಅಂದರೆ ನಮ್ಮ ಧ್ಯಾನ ಅನ್ನೋದು ಫಿಸಿಕಲ್ ಆ್ಯಕ್ಟ್ ಅಲ್ಲ, ಬದಲಾಗಿ ಅದು ನಮ್ಮ ಮನಸ್ಸನ್ನು ಶುದ್ಧೀಕರಿಸುವಂಥ, ನಮ್ಮನ್ನು ಮನಸ್ಸನ್ನು ಶಾಂತಗೊಳಿಸುವಂಥ ಒಂದು ಕ್ರಿಯೆ. ಅದಕ್ಕೆ ಇವರು ಒಂದಷ್ಟು ಹೆಸರುಗಳನ್ನ ಕೊಟ್ಟಿದ್ದಾರೆ. ಅದರ ಮೂಲ ಉದ್ದೇಶ ಏನು ಬದಲಾಗಿಲ್ಲ. ನಮ್ಮ ಧ್ಯಾನದಲ್ಲೂ ಅದೇ ಉದ್ದೇಶ ಅದೇ ಇಲ್ಲೂ, ಬಟ್ ಅದನ್ನು ಎಕ್ಸ್ಪ್ಲಿಸಿಟಾಗಿ ಹೇಳಿದ್ದಾರೆ, ಇದನ್ನು ಹೇಳ್ತಾ ಮಾಡಿ ಅಂಥೇಳಿ. ಹೀಗಾಗಿ ಅಂದರೆ ಅದು ಕೆಲವೊಂದ್ಸಲ ಮನಸ್ಸು ಒಳಗಡೆ ಇರ್ಬೋದು, ಅದನ್ನು ಸರಿಯಾಗಿ ಬಾಯಿ ಬಿಟ್ಟು ಹೇಳಿ ಅಥವಾ ಮನಸ್ಸಲ್ಲಿ ನೀವು ಅಂದ್ಕೊಳ್ಳಿ, ಮನಸ್ಸಿನಲ್ಲಿ ಅಂದ್ಕೋದು, ಕಣ್ಣು ಮುಚ್ಕೊಂಡು ಅದನ್ನು ಕಲ್ಪನೆ ಮಾಡ್ಕೊಂತ ಇದನ್ನು ಮಾಡೋದು. ಸೊ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಈ ಒಪೋನೊಪೋನೋ ಧ್ಯಾನದ ಬಗ್ಗೆ ಹೇಳಿದಂಥ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಿದ್ ಮೇಡಮ್. ತುಂಬ ಥ್ಯಾಂಕ್ಸ್, ನಮ್ಮ ಜೊತೆಗೆ ಎಷ್ಟೊತ್ತು ಮಾತಾಡಿದ್ರಿ. ಸೊ ಈ ಒಂದು ಧ್ಯಾನ ನೀವು ಕೂಡ ದಯವಿಟ್ಟು ಮಾಡಿ. ಅದರ ಲಿಂಕ್ಗಳೇನಾದರೂ ಇದ್ದರೆ ಪುನೀತ್ ಅವರು ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ, ಅದನ್ನು ಕೂಡ ನೀವು ನೋಡಿಕೊಂಡು ಅದನ್ನು ಇನ್ನಷ್ಟು ಅರ್ಥ ಮಾಡಿಕೊಂಡು ಮಾಡ್ಬೋದು ಅಂತ ಹೇಳಿದೆ. ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.